ಅದು ಅಪ್ಪನ ಹುಟ್ಟದಪ್ಪ. ಯಾರಿಗೆ ವಿಶ್ ಮಾಡೋಣ ಅಂತ ಯಾರಿಗೆ ಇಷ್ಟ ಇರೋ ತಿಂಡಿ ಮಾಡಿದ್ದೀನಿ. ಹಳೇದ್ನೆಲ್ಲ ನೆನ್ಪು ಮಾಡ್ಕೊಂಡು ನೊಂದ್ಕೋಬೇಡ ಸಿರಿ. ನಾವೀಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೋಬೇಕೆ ಹೊರತು ಅವ್ರನ್ನ ನೆನ್ಪು ಮಾಡಿಕೊಂಡು ಅಳಬಾರ್ದು. ಹ್ಯಾಪಿ ಬರ್ಡೇ ಟು ಯು ಬಿಗ್ರೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಪ್ಪ, ನಿಮಗೆ ಏನಂತ ವಿಶ್ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಪ್ರತಿ ಸರಿ ನಿಮ್ ಬರ್ತ್ಡೇ ಬಂದಾಗ ನಿಮ್ ಕೈಲಿ ಕೇಕ್ ಕಟ್ ಮಾಡಿಸ್ತಿದ್ದೆ. ಒಂದೊಂದು ವರ್ಷ ಕಳೆದಾಗ್ಲೂ ಒಂದೊಂದು ವರ್ಷ ಚಿಕ್ಕ ಮಗು ತರ ಆಡ್ತೀರ ಅಂತ ನಿಮ್ಮನ್ನು ರೇಗಿಸ್ತಿದ್ದೆ. ನೀವು ಮಗಳೇ, ನನಗೆ ವಯಸ್ಸು ಜಾಸ್ತಿ ಆಗ್ತಿದೆ, ಆಯಸ್ ಕಮ್ಮಿ ಆಗ್ತಿದೆ ಅಂತ ನನ್ನ ಹತ್ರ ಹೇಳಿದಾಗ ನಿನ್ನೆ ಮುನ್ಸ್ಕೊಂಡು ಆ ದೇವ್ರ ಹತ್ರ ನಮ್ಮಪ್ಪಂಗೆ 100 ವರ್ಷ ಆಯಸ್ಕೊಡು ಅಂತ ಕೇಳ್ಕೊಳ್ತಿದ್ದೆ. ಆದ್ರೆ ದೇವರಿಗೆ ನನ್ನ ಬೇಡಿಕೆ ಕೇಳಿಸ್ಲೇ ಇಲ್ಲ ಅನ್ಸುತ್ತೆ. ನಿಮ್ಮನ್ನ ನನ್ನಿಂದ ದೂರ ಮಾಡ್ಬಿಟ್ಟ. ಇವತ್ತು ನಿಮ್ ಬರ್ತಡೆ ಅಂತ ಖುಷಿ ಪಡ್ಲೋ ಅಥವಾ ನೀವು ನನ್ನಿಂದ ದೂರ ಆಗ್ಬಿಟ್ಟಿದ್ದೀರಾ ಅಂತ ದುಃಖ ಪಡ್ಲೋ ಒಂದು ಗೊತ್ತಾಗ್ತಿಲ್ಲ ಅಪ್ಪ. ಅಪ್ಪ, ಹ್ಯಾಪಿ ಬರ್ತ್ಡೇ ಟು ಯು. ತಾತ, ಸಿರಿಯವ್ರ ತಂದೆ ಬಗ್ಗೆ ನೀವು ತುಂಬ ತಲೆಗೆ ಹಚ್ಕೊಂಡಿದ್ದೀರಾ. ಆಗಿದ್ದೆಲ್ಲ ಆಗೋಯ್ತಲ್ವಾ, ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ಸಮಾಧಾನವಾಗಿರಿ. ಸಮಾಧಾನನ ಇಲ್ಲ ದಂಡಪಿಂಡ. ನಾನು ಬೀಗರ್ನ ಅವತ್ತು ಅಲ್ಲ ಕರ್ಕೊಂಡು ಹೋಗಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವ್ರನ್ನೇನಾದರೂ ಅಲ್ಲಿ ಕರ್ಕೊಂಡು ಹೋಗದೆ ಇದ್ದಿದ್ರೆ ಈ ಹೊತ್ತು ಅವರು ಬದುಕಿರ್ತಿದ್ರು, ನನ್ನ ಪ್ರಾಣ ಹೋಗ್ತಿತ್ತು ಅಷ್ಟೇ. ಅಂದರೆ ಆ ಪುಣ್ಯಾತ್ಮ ನನಗೆ ಜೀವ ಭಿಕ್ಷೆ ಕೊಟ್ಟಿದ್ದಾನೆ ಕಣೋ. ರವೀಂದ್ರನ ಸಾವಿಗೆ ಕಾರಣ ಆದ ಶಾರ್ವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಗಲೇ. ದತ್ತ ಮಹಾಪ್ರಭುಗಳೇ, ದತ್ತ ಮಹಾಪ್ರಭುಗಳೇ. ಶಾರ್ವರಿ ಫೋನ್ ಮಾಡ್ತಾ ಇದ್ದಾಳೆ. ಸ್ಪೀಕರ್ ಆನ್ ಮಾಡು, ಸ್ಪೀಕರ್ ಆನ್ ಮಾಡು. ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ ನಂಗೆ ಅರ್ಥ ಆಗ್ತಿದೆ ಅಭಿ. ನಿನ್ನ ಮನಸ್ಸಲ್ಲಿ ಎಷ್ಟು ಹಿಂಸೆ ಆಗ್ತಿದೆ ಅಂತ ನನಗೆ ಗೊತ್ತು. ದೀಪಿಕಾ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ ದೀಪಿಕಾ. ಚಿಕ್ಕಮ್ಮ ನಮಗೆ ತುಂಬ ಮೋಸ ಮಾಡಿದ್ದಾರೆ, ಆದರೆ ನನ್ನ ಮಾತು ಯಾರೂ ನಂಬ್ತಿಲ್ಲ. ನಾನು ನಂಬ್ತೀನಿ ಅಭಿ. ನೀನು ನಂಬ್ತೀಯ? ಇಲ್ಲ, ನೀನು ನನ್ನ ಸಮಾಧಾನಕ್ಕೆ ಹೇಳ್ತಾ ಇದ್ದೆ ಅಷ್ಟೇ. ಇಲ್ಲ ಅಭಿ, ನೀನು ಹೇಳ್ತಿರೋ ಪ್ರತಿಯೊಂದು ಮಾತು ಸತ್ಯ ಅನ್ನೋದು ನನಗೆ ಗೊತ್ತು. ಯಾಕಂದರೆ ಅದಕ್ಕೂ ಮೀರಿ ನಿಮಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ಸತ್ಯಗಳು ನನಗೆ ಗೊತ್ತಿದೆ. ಏನು ಹೇಳ್ತಾ ಇದ್ದೆ ದೀಪಿಕಾ ನೀನು? ಹೌದು ಅಭಿ, ಶಾರ್ವರಿಯತೆ ಬಗ್ಗೆ ನಿಮಗೆಲ್ಲ ತುಂಬ ನಂಬಿಕೆ ಇತ್ತು. ಆ ನಂಬಿಕೆನ ಮುರಿಯೋಕ್ಕೆ ನನಗಿಷ್ಟ ಇರಲಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಗೊತ್ತಿರೋ ಸತ್ಯಗಳನ್ನೆಲ್ಲ ನಾನು ನನ್ನಲ್ಲೇ ಮುಚ್ಚಿಟ್ಕೊಂಡೆ. ಆದರೆ ಈಗ ಅವ್ರು ಏನು ಅನ್ನೋದು ನಿನಗೆ ಅರ್ಥ ಆಗಿದೆ. ಅವ್ರು ಆಡಿರೋ ನಾಟಕಗಳ ಬಗ್ಗೆ ನಿನಗಾಗಲೇ ಗೊತ್ತಾಗಿದೆ. ಇಷ್ಟಾದ್ಮೇಲೂ ಶಾರ್ವರಿಯತೆ ಬಗ್ಗೆ ನಿನ್ನ ಹತ್ರ ಹೇಳೋಕ್ಕೆ ನನಗೇನು ಹಿಂಜರಿಕೆ ಇಲ್ಲ. ಅಂದರೆ ನೀನು ಹೇಳ್ತಿರೋದು ಶಾರ್ವರಿಯತೆ ಈ ಮನೆಗೆ ಎಂಥ ದ್ರೋಹ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಅವತ್ತು ಮಗುನ ತೊಟ್ಲಲ್ಲಿ ಮಲಗಿಸೋವಾಗ
ಮಾಧವನ ಕಂಪನಿಯ ಟರ್ನ್ ಓವರ್ಸ್ ಎಲ್ಲ ನಿಮ್ಮ ಕಂಪನಿ ಕಡೆ ಬರುತ್ತೆ. ಆಮೇಲೆ ಅಗ್ರಿಮೆಂಟ್ ಫೇಕ್ ಅಂತ ಗೊತ್ತಾದರೆ ಮಾಧವನ ಕಂಪನಿ ಕುಸ್ತು ಬೀಳತ್ತೆ. ದೀಪಿಕಾ, ಚಿಕ್ಕಮ್ಮ ಇಷ್ಟೊಂದು ಕೆಟ್ಟವ್ರ? ನಮ್ಗೆ ಯಾಕೆ ಇದೆಲ್ಲ ಗೊತ್ತೇ ಆಗಲಿಲ್ಲ? ನಾವ್ರನ್ನ ಒಳ್ಳೆಯವರು ಅಂತ ನಂಬ್ಕೊಂಡು ಮೋಸ ಹೊರಟೋದ್ವಿ. ಅವರಿಂದ ನಮ್ಮ ಮನೆಗೆ ಇಷ್ಟೊಂದು ತೊಂದರೆ ಆಗಿದೆಯಾ? ಹೌದು ಅಭಿ, ಅವ್ರ ನಾಟಕದ ಮಾತುಗಳಿಂದ ನಿಮ್ಮ ಹತ್ರ ಎಲ್ಲ ನಂಬಿಕೆ ಗಳಿಸಿದ್ರು. ಅದೇ ನಂಬಿಕೆಯಿಂದನೇ ಅವ್ರು ಏನೇ ತಪ್ಪು ಮಾಡಿದ್ರು ಅದ್ಯಾವುದು ನಿಮಗೆ ಕಾಣಿಸ್ತಿರ್ಲಿಲ್ಲ. ಇಲ್ಲ ದೀಪಿಕಾ, ಇನ್ನು ನಾವು ಸುಮ್ಮನಿರಬಾರ್ದು. ಈಗಲೇ ಹೋಗಿ ಮನೆಯವ್ರ ಹತ್ರ ಇದನ್ನೆಲ್ಲ ಹೇಳೋಣ. ಅವಾಗ್ಲಾದ್ರೂ ಎಲ್ಲರೂ ನಂಬ್ತಾರೆ. ಅಭಿ, ಇಲ್ಲ ಅಭಿ, ನಿನ್ನ ಮಾತನ್ನೇ ನಂಬದೇ ಇರೋ ಮಾವ ಇನ್ನು ನನ್ನ ಮಾತನ್ನ ನಂಬ್ತಾರ? ಶಾರ್ವರಿ ಅತ್ತೆ ತಮ್ಮ ಮಾತುಗಳಿಂದ ಇಡೀ ಮನೆನೇ ಮರಳು ಮಾಡಿದ್ದಾರೆ. ಎಷ್ಟೋ ವರ್ಷಗಳಿಂದ ಎಲ್ಲರ ನಂಬಿಕೆನೂ ಗಳಿಸಿದ್ದಾರೆ. ಈಗ ಒಂದೇ ದಿನದಲ್ಲಿ ನಾವು ಅದನ್ನ ತೆಗೆದು ಹಾಕಕ್ಕಾಗುತ್ತಾ? ಇದಕ್ಕೆಲ್ಲ ನಾವು ಬೇರೆ ದಾರಿನೇ ಹುಡುಕ್ಬೇಕು.